ಈ ಕನ್ನಡಿಗರಿಗೆ ನಮಸ್ಕಾರಗಳು. ಅನುಕೂಲ ಮಾಡೋ ಶ್ರೀನಿವಾಸದ ನಾನು ಕೆಲವು ಕಾಟನ್ಪೇಟೆ ಕೇಳಿದ್ದೀನಿ. ಎಲ್ಲ ಗೊತ್ತಿರೋ ವಿಚಾರವಾಗಿ ಎಮೋಷನಲ್ ಆಗಿ ಅಲ್ಲಿ ಕೆಲವು ವಿಚಾರಗಳು ಮಾತಾಡ್ಬಿಟ್ಟೆ. ಕಾರಣ ಇಷ್ಟೇ, ನನ್ನ ಕಾಟನ್ಪೇಟೆಗೆ ರಿಲೀಸ್ ಆಗಬೇಕಾಗಿತ್ತು. ಸ್ವಲ್ಪ ಹಣದ ಅವಶ್ಯಕತೆ ಇತ್ತು. ಅದು ತುಂಬಾ ದುಡ್ಡಿಂದ ನಮ್ಮ ರಾಜ್ಕುಮಾರ್ ಅಂದ್ರೆ ನನಗೆ ತುಂಬಾ ಅಭಿಮಾನ, ಮೇಡಮ್ ಅವರು ಅಂದ್ರೆ ನನಗೆ ತುಂಬಾ ಅಭಿಮಾನ. ಅವಾಗಿಂದ ಪಾಪ ಪೊಲೀಸ್ ಅವರು ನಮ್ಮ ದೇವರೇ ಅವರು. ನಾನೆಲ್ಲ ಸಿನಿಮಾ ಮಾಡೋ ಮುಂಚೆಯಿಂದನೂ ಅದ್ರ ಜೊತೆ ನನ್ನ ವಹಿವಾಟಿದೆ. ಅದು ಮುಂಚೆಯಿಂದನೇ ಕರೆಕ್ಟ್ ಬರ್ತಾ ಇದ್ರು. ಏನೋ ಮೊನ್ನೆ ಕಾಟನ್ಪೇಟೆ ಗೇಟಲ್ಲಿ ಒಂದು ಮಯೂರ ಅಂತ ಪಿಕ್ಚರ್ ಓಪನ್ ಮಾಡಿದ್ದೆ. ಅದು ಸಿನಿಮಾ ಆಗಿಲ್ಲ ಕಾರಣದಿಂದ. ದೇವ್ರ ನನ್ಗೋಸ್ಕರ ತಗೊಂಡ್ಬಿಟ್ರೆ ಅಂತ ಹೇಳಿದೆ. ದಯವಿಟ್ಟು ನೀವು ಹೇಳ್ಕೊಟ್ಟಿದ್ದ ಸಂಶಯ ಮಾತನಾಡಿ ವಾಪಸ್ ತಗೋತಾ ಇದ್ದೀನಿ. ದೇವರಾಗಿ ಬೇರೆ ದೇವರಾಗಿ ಇರ್ತಾರೆ ಅನ್ಕೊಂಡಿದ್ದೀನಿ. ಹಂಗೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಶಿವರಾಜ್ ಕುಮಾರ್ ಇರ್ಬೋದು, ಅವ್ರು ನಮ್ಗೆ ಎಷ್ಟೋ ಸಹಾಯಗಳು ಮಾಡಿದ್ದಾರೆ. ನಮ್ಮ ಸ್ಕೂಲೆಲ್ಲ ಬಂದು ಓಪನ್ ಮಾಡ್ಕೊಟ್ಟಿದ್ದಾರೆ. 5 ಸಿನಿಮಾ ಮಾಡಿದ್ದೀನಿ. ಅವ್ರು ಯಾವಾಗ ಅವ್ರ ಉಪಕಾರ ಗೀತಮ್ಮ ಅವ್ರದ್ದು ಇರ್ಬೋದು, ಅವ್ರು ಇರ್ಬೋದು, ಅವ್ರ ಉಪಕಾರ ನಾವು ಯಾವಾಗೂ ಮರೆಯೋಂಗಿಲ್ಲ. ಏನೋ ಸಂದರ್ಭದಲ್ಲಿ ಏನೋ ಸಣ್ಣ ಪಣ್ಣ ಮಾತು ಏನಾರ, ನಾನು ಎಜುಕೇಟೆಡ್, ನಿಮ್ಗೆಲ್ಲ ಗೊತ್ತು, ನಾನು ಓದಿಲ್ಲ. ಒಂದ್ಸಲ ಏನಿದೆ ಅದು ಹೇಳ್ಬಿಟ್ಟಿದ್ದೀನಿ. ಶಿವಣ್ಣ ದಯವಿಟ್ಟು ನಿಮಗೆ ಕೈ ಮುಂದೆ ಕೊಡ್ತೀನಿ. ನಿಮ್ಮ ಪಿಕ್ಚರ್ ನಾವು ಇನ್ನೂ ಮಾಡಬೇಕು. ಇಷ್ಟೇ ಅಲ್ಲ, ಆಲ್ರೆಡಿ ನೀವು ಮಾಡಪ್ಪ ಅಂತ ಹೇಳಿದ್ದೀರಾ. ಆದ್ರೂ ನಾನು ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಸಂತೋಷವಣ್ಣವ್ರೆ, ಗೀತಾಮವ್ರೆ, ನಾನು ಕೇಳ್ಕೊತೀನಿ. ಮತ್ತೊಂದು, ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲಾರು, ಸಾರವಹಿನ ಸಾರ್ ಇರ್ಬೋದು, ಎಲ್ಲಾ ಇರ್ಬೋದು, ನಿಮ್ಗೇನಾರ ಪುನೀತ್ ಬಗ್ಗೆ ನಾನು ಮಾತಾಡಿದ್ರು ನನ್ಗೇನಾರ ನೋವಿಸಿದ್ರೆ ನನ್ನ ದಯವಿಟ್ಟು ಸಂಸ್ಕೃತಿ ತಪ್ಪಾಗಿ ಏನೋ ಅನ್ಬಿಟ್ಟಿದ್ದೀನಿ. ಹಣದ ಅವಶ್ಯಕತೆ ಇತ್ತು ನನಗೆ. ಪಿಕ್ಚರ್ ರಿಲೀಸ್ ಆಗಿಲ್ಲ, ನಿಮ್ಗೆ ಗೊತ್ತು. 2 ವರ್ಷದಿಂದ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಹಣ ಥಿಯೇಟರ್ ಎಲ್ಲ ಅಡ್ವಾನ್ಸ್ ಕೊಟ್ಟರೆ ಸಿನಿಮಾ ಆಗ್ತೀನಿ ಅಂತಂದ್ರೆ ಅದು ಆರ್ಟಿಸ್ಟ್ ಯಾರಿಲ್ಲ. ಆ ಇಷ್ಟದ ಸಿನಿಮಾ ರಿಲೀಸ್ ಆಗಲಿ ಅಂತ ದುಃಖದಲ್ಲಿ ಹೇಳಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ, ಇದೊಂದೂ ಇಲ್ಲ. ಪಿಕ್ಚರ್ ರಿಲೀಸ್ ಆಗುತ್ತೆ. ದರ್ಶನ್ ನಮ್ಮ ಹೇಳಬೇಕು ಮಾಸ್ ಹೀರೋ. ನಾನು ಫಸ್ಟ್ ಅವ್ರಿಗೆ ಜೊತೆಲಿ ಕುತ್ಕೊಂಡು ಹೊಸ ಗಟ್ಟಲೆ ನಾವು ಮಾಡಿರೋದು. ಅವ್ರೇನೋ ಕಾಸು ಕೊಡ್ಬೇಕು, ಶೂಟಿಂಗ್ ಕೇಳಿದ್ರೆ ಕಷ್ಟ ಇರುತ್ತೆ, ಏನೋ ಕರ್ಸಿ ನಾನು ಕೊಡ್ತೀನಿ ಶ್ರೀನಿವಾಸ್ ಅವರೇ, ಸ್ವಲ್ಪ ಕಾಲಾವಕಾಶ ಕೊಡಿದ್ದೆ ಕೇಳಿದ್ರು. ಆಯ್ತು ಅಂತ ನಾನು ಬಂದ್ಬಿಟ್ಟೆ. ಅವರು ಪಾಪ ದುಡ್ಡು ಕೊಡ್ಬೇಕು ಅಂತ ಅಂದಿದ್ದೀನಿ. ತಪ್ಪು ದರ್ಶನ, ನೀವು ಯಾವ ಬರ್ತೀರೋ ಬನ್ನಿ, ದೇವ್ರ ಒಳ್ಳೆ ಮಾಡ್ತಾರೆ, ನೀವು ಒಂದೇ ಬರ್ತೀರಾ.